ಸಿಎಂ ಡಿಕೆ ಶಿವಕುಮಾರ್ಗೆ ಸಿಕ್ತು ಪ್ರಭಾವಿ ಸ್ವಾಮಿಗಳ ಆಶೀರ್ವಾದ. ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಆಗೋದು ಆಲ್ಮೋಸ್ಟ್ ಆಲ್ ಫಿಕ್ಸ್. ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ ಹೇಳಿರುವಂತಹ ಶ್ರೀಶೈಲದ ಜಗದ್ಗುರುಗಳು. ಸಿಎಂ ಡಿಕೆ ಶಿವಕುಮಾರ್ಗೆ ಸಿಕ್ತು ಪ್ರಭಾವಿ ಸ್ವಾಮಿಗಳ ಆಶೀರ್ವಾದ. ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಆಗೋದು ಫಿಕ್ಸ್. ಡಿಕೆ ಶಿವಕುಮಾರ್ ಸಿಎಂ ಆಗಿ ಆಗ್ತಾರೆ ಅಂತಿರುವಂತಹ ಶ್ರೀಶೈಲದ ಜಗದ್ಗುರು ಬಾಳೆಹೊನ್ನೂರು ಶ್ರೀ ಬಳಿಕ ಶ್ರೀಶೈಲ ಶ್ರೀಗಳಿಂದ ಈ ಒಂದು ರಾಜಕೀಯ ಭವಿಷ್ಯ ಸರ್ಕಾರ ರಚನೆಯಲ್ಲಿ ಒಡಂಬಡಿಕೆ ಆಗಿದೆ ಅಂತ ಹೇಳಿ ಶ್ರೀಶೈಲ ಜಗದ್ಗುರು ಒಡಂಬಡಿಕೆ ಆಗಿದ್ರೆ ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ಳಬೇಕು. ಹೀಗಾಗಿ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಆಗಬೇಕು ಎಂದಿರುವಂತಹ ಶ್ರೀಶೈಲದ ಜಗದ್ಗುರುಗಳು ಪಂಡಿತಾರಾಧ್ಯ ಚನ್ನಸಿದ್ದರಾಮ ಶ್ರೀಗಳ ಭವಿಷ್ಯ ಇದು. ಬಾಗಲಕೋಟೆಯ ಅವಿನಗಡದಲ್ಲಿ ಪಂಡಿತಾರಾಧ್ಯ ಶ್ರೀಗಳ ಈ ಒಂದು ಹೇಳಿಕೆ. ಎಸ್ ವೀಕ್ಷಕರೇ, ಶ್ರೀಶೈಲದ ಜಗದ್ಗುರುಗಳು ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅವರು ಆಗ್ತಾರೆ ಎನ್ನುವಂತಹ ಭವಿಷ್ಯವನ್ನ ನುಡಿದಿದ್ದಾರೆ. ಒಳ್ಳೆಯದು. ಆದರೆ ಶ್ರೀಗಳು ಆಡಿರುವಂತಹ ಈ ಒಂದು ಭವಿಷ್ಯ ರಾಜಕೀಯದಲ್ಲಿ ಸಂಚಲನವನ್ನು ಮೂಡಿಸುತ್ತೆ. ಯಾವುದೋ ಒಬ್ಬ ವ್ಯಕ್ತಿಯ ಪರವಾಗಿ ಶ್ರೀಗಳು ನಿತ್ರ ಎನ್ನುವಂತಹ ಅನುಮಾನ ವ್ಯಕ್ತವಾಗುತ್ತೆ. ಅವ್ರ ಭವಿಷ್ಯ ನುಡಿದ್ರೂ ಕೂಡ ಹೊರಗಡೆ ಪ್ರಪಂಚಕ್ಕೆ ಕಾಣಿಸೋದೇನು ಡಿಕೆ ಶಿವಕುಮಾರ್ ಅವರ ಪರವಾಗಿ ಸ್ವಾಮೀಜಿಗಳು ನಿತ್ರ ಎನ್ನುವಂಥದ್ದು. ಈ ಒಂದು ಭವಿಷ್ಯ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಬಹುದು, ಮಾಡದೇನೆ ಇರಬಹುದು. ಯಾಕಂತಂದ್ರೆ ಡಿಕೆ ಶಿವಕುಮಾರ್ ಪರವಾಗಿ ಯಾವುದೋ ಒಂದು ಗುರುಗಳು, ಯಾವುದೋ ಒಂದು ಸಮುದಾಯದ ಗುರುಗಳು ನಿಂತ್ಕೊಂಡ್ರು ಅಂತಂದ್ರೆ ಅವರನ್ನ ಹಿಂಬಾಲಿಸುವವರು, ಅವರನ್ನ ದೇವರೆಂದು ಪೂಜಿಸುವವರು ಕೂಡ ಡಿಕೆ ಶಿವಕುಮಾರ್ ಅವರ ಪರವಾಗಿ ಒಲವನ್ನ ತೋರಿಸುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಈಗೇನಾಗತ್ತೆ, ಮುಂದೊಂದು ದಿನ ಪೈಪೋಟಿಯಲ್ಲಿ ಅಥವಾ ಕಿತ್ತಾಟ ಏನಾದ್ರೂ ನಡೀತು ಅಂತಂದ್ರೆ ಒಂದಿಷ್ಟು ಜನ ಗುರೂಜಿಯವರ ಒಂದು ಮಾತನ್ನ ಕೇಳಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ನಿಂತುಕೊಳ್ಳಬಹುದು. ಈ ಒಂದು ಕಾರಣಕ್ಕೆ ಭವಿಷ್ಯವನ್ನ ನುಡಿದಿದ್ರೆ ಇಟ್ಸ್ ಗುಡ್. ಆದರೆ ಇದು ಕಾಂಗ್ರೆಸ್ನ ಒಳ ಜಗಳಕ್ಕೆ, ಬಣಬಡಿದಾಟಕ್ಕೆ ಸೊಪ್ಪು ಹಾಕೋ ತರ ಇದ್ದಂದ್ರೆ ಇಟ್ಸ್ ನಾಟ್ ಗುಡ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.